ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಇವತ್ತು ಕ್ಯೂಟಿಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಕ್ಯೂಟಿ 4 o'clock ಎದ್ದು ಓದ್ಕೊತಾ ಇದ್ರು. ಸೊ ನಾನು ಕೂಡ ಬೇಗ ಎದ್ದು ಇವಾಗ ಒಂದು ಲೋಟ ಬಿಸಿನೀರನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಪ್ಲೈನ್ ಬಿಸಿನೀರು ಅಷ್ಟೇ. ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಡೇ 34. ಸೊ 34 68 ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋನ ಅಲ್ಲೇ ಸ್ಕಿಪ್ ಮಾಡಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಪ್ರೀತಿಯ ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಒಂದು ಜಸ್ಟ್ ಪ್ಲೈನ್ ವಾಟರ್ನ ತೊಗೊಂಡಿದ್ದೀನಿ ಇವಾಗ ಕುಡಿಯೋದಕ್ಕೆ ಅಂತ. ಇವತ್ತು ಫಸ್ಟ್ ಡೇ ಕ್ಯೂಟಿಗೆ ಎಕ್ಸಾಮು. ಸೊ ನಮಗೆ ಒಂಥರ ಪುಕ್ಕ ಪುಕ್ಕ ಅನ್ನಿಸ್ತಾ ಇದೆ. ಹೆಂಗೆ ಬರೀತೆ ಅಂತ. ಹೆಂಗೆ ಬರೀತೆ ಕ್ಯೂಟಿ? ಚೆನ್ನಾಗಿ ಬರೀತೀನಿ. ಸೊ ಇವಾಗ ಸ್ವಲ್ಪ ಅವಳಿಗೆ ಇದನ್ನು ಕುಡಿದ್ಬಿಟ್ಟು ಸ್ವಲ್ಪ ರಿವಿಸನ್ ಮಾಡಿಸ್ಬಿಟ್ಟು ಸೊ ತಿನ್ನಿಸ್ಬಿಟ್ಟು ಸೊ ಸ್ಕೂಲಿಗೆ ಕಳಿಸೋದು. ಇನ್ನು ಕ್ಯೂಟಿ ಬಂದುಬಿಟ್ಟು 4 o'clock ಎದ್ದಿದ್ರು ಓದ್ಕೊಳ್ಳೋದಕ್ಕೆ ಅಂತ. 4 o'clock 7 o'clockವರೆಗೂ ಕೂತ್ಕೊಂಡು ಓದ್ಕೊಂಡು ಅದಾದಮೇಲೆ ರೆಡಿ ಆಗಿಬಿಟ್ಟು ಒಂದು ಸ್ವಲ್ಪ ರಿವಿಸನ್ ಮಾಡಿಸಮ್ಮ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಎಲ್ಲ ರಿವಿಸನ್ ಮಾಡಿಸೋಣ ಅಂದ್ಬಿಟ್ಟು ಸೊ ಎಲ್ಲ ನಾನು ಕ್ವಶನ್ ಕೇಳ್ತಾಯಿದ್ದೆ. ಕ್ಯೂಟಿ ಅದಕ್ಕೆ ಆನ್ಸರ್ ಮಾಡೋದ್ರ ಥರ. ಸೊ ಇವಾಗ ಹೆಂಗೆ ಅಂದರೆ ಅವರು ಎಕ್ಸಾಮ್ ಬರೆಯೋದಕ್ಕೆ ಫುಲ್ ಕಾನ್ಫಿಡೆಂಟಲ್ಲಿ ರೆಡಿ ಆಗಿರ್ತಾರೆ. ನಮಗೆ ಥರ ಭಯ ಆಗ್ತಿರುತ್ತೆ ಹೆಂಗೆ ಬರೀತಾರೋ ಏನೋ. ನಾವೊಂದು 1000 ಸಲ ಹೇಳ್ಬಿಟ್ಟಿರ್ತೀವಿ ಚೆನ್ನಾಗಿ ಬರೀಬೇಕಪ್ಪ, ಯೋಚನೆ ಮಾಡಿ ಬರೀಬೇಕು. ಏನಾದರೂ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಯಾವ್ದು ಗೊತ್ತಿದೆ ಅದನ್ನೆಲ್ಲ ನೀಟಾಗಿ ಬರ್ಕೊಬಂದ್ಬಿಟ್ಟು ಗೊತ್ತಾಗದೇ ಇರೋ ಕ್ವಶನ್ನ ಲಾಸ್ಟಿಗೆ ಕೂತ್ಕೊಂಡು ಯೋಚನೆ ಮಾಡಿ ಬರೀ ಅಂತ ನಾನೆಂತೂ ಒಂದಷ್ಟು ಸಲ ಹೇಳ್ಬಿಟ್ಟಿದ್ದೀನಿ ಕ್ಯೂಟಿಗೆ. ಸೊ ನಾನು ಒಂದು SLC ಎಕ್ಸಾಮಲ್ಲೂ ಕೂಡ ಇಷ್ಟು ಕುತ್ಕೊಂಡು ಸಿನ್ಸಿಯರಾಗಿ ಓದಿ ಇಷ್ಟೊಂದು ಎಫರ್ಟ್ ಹಾಕಿದ್ನೋ ಎಲ್ಲೋ ಗೊತ್ತಿಲ್ಲ. ಇವಾಗ ನನ್ನ ಮಗಳದಕ್ಕೆ ಅವಳದು ಎಕ್ಸಾಮ್ ಬಂತು ಅಂದರೆ ನಂಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಓದಿಸೋದವಳನ್ನಾಗಿರ್ಬೋದು, ಹಾಗೆಯೇ ರಿವಿಸನ್ ಮಾಡಿಸೋದಾಗಿರ್ಬೋದು, ಇದೆಲ್ಲ ಸ್ವಲ್ಪ ಇರುತ್ತೆ. ಇದೆಲ್ಲ ಪೇರೆಂಟ್ಸ್ಗೂ ಕಾಮನ್ನು. ನಿನ್ನೆ ದೋಸೆ ಹಿಟ್ಟು ಮಾಡಿಟ್ಟಿದ್ನಲ್ವಾ, ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹುಬ್ಬಿದೆ ಅಂತ. ಸೊ ದೋಸೆ ಹಿಟ್ಟು ಚೆನ್ನಾಗಿ ಬಂದಿದೆ. ಸೊ ಇನ್ನೂ ಆಗ್ತಾ ಇದೆ. ಇವಾಗ ಕ್ಯೂಟಿಗೆ ಸ್ವಲ್ಪ ದೋಸೆ ಹಾಕೊಳ್ಳೋಣ, ಆಮೇಲೆ ಇಡ್ಲಿ ಮಾಡ್ತೀನಿ. ಇವಾಗ ಅವಳೊಬ್ಳಿಗೆ ದೋಸೆಗೆ ಸ್ವಲ್ಪ ಎತ್ಕೊಂಡು ಇದಕ್ಕೆ ವಾಟರ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಏನಪ್ಪ ಮತ್ತೆ ಇದು ಫುಲ್ಲು ತಿಕ್ಕಾಗಿದೆ. ಸೊ ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೋಬೇಕು. ವಾಟರು ಸಾಲ್ಟು ಎಲ್ಲನೂ. ಎಷ್ಟು ತಿಕ್ಕಾಗಿದೆ ಹಿಟ್ಟು. ಏನಿಷ್ಟ? ಇಷ್ಟನಾ? ನಿಂಗೆ ಇಷ್ಟ ಇಲ್ಲ ದೋಸೆ? ನಿಂಗೆ ಇಷ್ಟ ಇಲ್ಲ ದೋಸೆ? ನಿಂಗೆ ತೋರಿಸ್ಲಾ? ನಾನು ದೋಸೆ ಹಿಟ್ಟು ಮಾಡಿದ ಫಸ್ಟ್ ದಿನ ಇಡ್ಲಿ ಹಾಕ್ಕೊತೀನಿ. ಯಾಕೆಂದರೆ ಉಬ್ಬಿರುತ್ತಲ್ಲ, ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇಡ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇಗೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆಲ್ಲ ಇಡ್ಲಿ ಉಬ್ಬಲ್ಲ. ಸೊ ಒಂಥರ ಗಟ್ಟಿಗೆ ಬರುತ್ತೆ. ನೀವು ಎಷ್ಟೇ ಸಾಫ್ಟಾಗಿ ಆ ಹಿಟ್ಟನ್ನ ರೆಡಿ ಮಾಡಿದ್ರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಕಿದರೆ ಇಡ್ಲಿ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಫಸ್ಟ್ ಡೇನೇ ನಾನು ಇಡ್ಲಿ ಮಾಡ್ಕೊತೀನಿ. ಇನ್ನು ಕ್ಯೂಟಿಗೆ ಇಡ್ಲಿ ಅಷ್ಟು ಇಷ್ಟ ಆಗಲ್ಲ. ಅವಳಿಗೆ ದೋಸೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವಳಿಗೊಂದು 2 ದೋಸೆ ಹಾಕ್ಕೊಟ್ಟೆ. ಹಾಗೆ ಟೊಮೊಟೊ ಗೊಜ್ಜು ಕೂಡ ಇತ್ತು. ಸೊ ಅದಾದಮೇಲೆ ಅವರು ಸರಿ
ಬರ್ತಾರೆ ಅಂದ್ಬಿಟ್ಟು ನಾನು ತಿಂಡಿ ಎಲ್ಲ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಕ್ಯೂಟಿ ಪೂಜೆ ಎಲ್ಲ ಮಾಡಿಕೊಂಡ್ರು. ಸೊ ಫಸ್ಟೇ ಎಕ್ಸಾಮ್ ಹೋಗ್ತಾ ಇರೋದಲ್ವ, ಸೊ ಅದಕ್ಕಾಗಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡಿಕೊಂಡು ಕ್ಯೂಟಿಗೆ ಪೂಜೆ ಮಾಡೋದು, ದೇವ್ರಿಗೆ ರೆಡಿ ಮಾಡೋದು ಈ ಥರದ್ದೆಲ್ಲ ಜಾಸ್ತಿ ಇಷ್ಟ. ಸ್ವಲ್ಪ ಈ ಟ್ರೆಡಿಷ್ನಲ್ ಇದನ್ನು ಜಾಸ್ತಿ ಇಷ್ಟಪಡ್ತಾರೆ ಅವರು. ಸೊ ಪೂಜೆ ಎಲ್ಲ ಮುಗಿಸಿ ಸೊ ಅದಾದಮೇಲೆ ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದ್ದೆ. ಟೊಮೊಟೊ ಗೊಜ್ಜು ನೈಟೇ ಮಾಡಿದ್ದೆ. ಸೊ ನೈಟ್ ರೈಸಿಗೆ ಅಂತ ಮಾಡಿ ಟೊಮೊಟೊ ಗೊಜ್ಜಿತ್ತು. ಸೊ ಅದರಲ್ಲೇ ದೋಸೆ ತಿಂದರು. ಟೊಮೊಟೊ ಚಟ್ನಿ ಬೇಕಮ್ಮ ಅಂತ ಹೇಳಿದರು. ಇನ್ನು ದೋಸೆಗೆ ಟೊಮೊಟೊ ಚಟ್ನಿ ಅಷ್ಟು ಇಷ್ಟ ಆಗಲ್ಲ ನನಗೆ, ಹಾಗಾಗಿ ನಾನು ಮಾಡಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಂದು ವರ್ಕೌಟ್ ರೊಟೀನೆಲ್ಲ ಬೆಳಗ್ಗೆದ್ದು ಮುಗಿಸ್ದೆ. ಸೊ 6K ವಾಕ್ ಮಾಡಿದೆ. ಇವತ್ತು ರನ್ ಮಾಡಿಲ್ಲ, ವಾಕ್ ಮಾಡಿ ಸ್ವಲ್ಪ ರನ್ ಮಾಡಿದೆ ಅಷ್ಟೇ. ವಾಕ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸ್ಟ್ರೆಚಸ್ ವರ್ಕೌಟ್ನ ಮಾಡಿಕೊಂಡು ಹಾಗೆ ಇವತ್ತು ಸ್ವಲ್ಪ ಬೇಗ ಕೂಡ ಬಂದಿದೆ, ಬೇಗನೆ ಮುಗಿಸ್ದೆ. ನಮ್ಮ ಅದಕ್ಕೆ ಫೋನ್ ಮಾಡಿದರು, ಮಾತಾಡ್ಕೊಂಡು ಕುತ್ಕೊಂಡಿದ್ದೆ. ಫುಲ್ ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು. ಈ ಬಿಸಿಲಿಗೆ ಗಾಳಿ ಎಲ್ಲ ತಣ್ಣ ಗಾಳಿ ಬೀಸ್ತಾ ಇರುತ್ತಲ್ಲ, ಅಲ್ಲಿ ಕುತ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಇವಾಗದು ಬಾಸುರುದ್ದಿಗೆ ಸ್ಟಡಿ ಹಾಲಿಡೇ ಇದೆ. ಸೊ ಕ್ಯೂಟಿಗೂ ಕೂಡ 11 o'clock ಎಲ್ಲ ಬಿಟ್ಬಿಡ್ತಾರೆ. ಸೊ ನಾನು ಮನೆಗೆ ಹೋಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದು ಹೋಗೋಷ್ಟರಲ್ಲಿ ಪಿಕ್ ಮಾಡ್ಕೊಬರ್ಬೇಕು. ಬನ್ನಿ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ. ಸೊ ಇವಾಗ ಮನೆಗೆ ಬಂದೆ. ಹಾಗೆ ಮನೆಗೆ ಬರ್ಬೇಕಾದ್ರೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಬಂದೆ. ಸೊ ಅಲ್ಲೆಲ್ಲ ಫ್ರೆಶ್ ಆಗಿ ಸ್ವಲ್ಪ ಕಮ್ಮಿ ರೇಟಿಗೆ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಹಾಗೆ ನಾನು ಇವತ್ತು ಲೌಕಿ ಕುಂಬಳಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ತೊಗೊಬಂದಿದ್ದೀನಿ. ಸೊ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ನ್ಯೂಟ್ರಿಷನ್ ಇರುತ್ತೆ. ಹಾಗೆ ಇದು 96% ಇದು ವಾಟರಿಂದನೇ ಇರುತ್ತೆ. ಹಾಗಾಗಿ ಇವತ್ತು ನನ್ನ ವೆಯ್ಟ್ ಲಾಸ್ಗೆ ಸೊ ನಾನು ಇವತ್ತು ಬೆಳಗ್ಗೆ ನಾನು ಡ್ರಿಂಕ್ ಇದನ್ನು ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಈ ಬಾಟಲ್ ಗಾರ್ಡ್ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಸೊ ಇದೊಂದು ಸೂಪರ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬಾ ನ್ಯೂಟ್ರಿಷನ್ ಸಿಗುತ್ತೆ ನಮ್ಮ ಬಾಡಿಗೆ. ಮೇಯ್ನಾಗಿ ಇದು 96% ವಾಟರಿಂದ ಕೂಡಿರೋದ್ರಿಂದ ಸೊ ನಮ್ಮ ಬಾಡಿನ ಹೈಡ್ರೇಟ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಹೇರ್ ಹೆಲ್ತ್ ಕೂಡ ಅಷ್ಟೇ. ಸೊ ಇದನ್ನು ಇದರಲ್ಲಿ ಹೆಚ್ಚು ಫೈಬರ್ ಇರೋದ್ರಿಂದ ಸೊ ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಇಂಪ್ರೂವ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬ್ಲಡ್ ಶುಗರ್ ಲೆವೆಲ್ನು ಕೂಡ ಕಮ್ಮಿ ಮಾಡುತ್ತೆ. ಮತ್ತು ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ನ ಕೂಡ ಇದು ಕಮ್ಮಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ಲ. ಸೊ ಇದನ್ನು ಬಾಟಲ್ ಗಾರ್ಡ್ ಜ್ಯೂಸ್ ಅಂತ ಹೇಳ್ತಾರೆ, ಹಾಗೆ ಲೊಕ್ಕೆ ಜ್ಯೂಸ್ ಅಂತ ಕೂಡ ಹೇಳ್ತಾರೆ. ನಾವು ನಾರ್ಮಲಾಗಿ ಕನ್ನಡದಲ್ಲಿ ಸೋರೆಕಾಯಿ ಜ್ಯೂಸ್ ಅಂತ ಹೇಳ್ತೀವಿ. ಸೊ ಇದನ್ನು ಎಲ್ಲಾದರೂ ಸಿಕ್ಕಿದರೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ದೋಸೆ ಕೂಡ ಮಾಡ್ಕೋಬೋದು. ದೋಸೆದು ಕೂಡ ನಾನು ರೆಸಿಪಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ. ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ನೀರು ದೋಸೆ ಥರ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಈ ಥರ ಜ್ಯೂಸ್ ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಡೈಜೆಸ್ಟಿವ್ಗೆ ಮೇಯ್ನು ಹೆಲ್ಪ್ ಆಗುತ್ತೆ ಇದು ಅಂತಲೇ ಹೇಳ್ಬೋದು. ನಾನಿಲ್ಲಿ ಮಾಡ್ಕೊಳ್ಳೋದಕ್ಕೆ ಸೋರೆಕಾಯಿನ ಕಟ್ ಮಾಡಾಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆಯೇ 1-2 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಮ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಸೊ ಇದನ್ನು ನೀವು ಹಾಗೆ ಬೇಕಾದರೂ ಕುಡಿಬೋದು, ಇಲ್ಲ ಸೋಲ್ಸ್ಬಿಡ್ಬೇಕಾದ್ರೂ ಕುಡಿಬೋದು. ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಏನು ಕುಡಿಯೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ. ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಸೊ ನೀವು ಸೋಲ್ಸ್ಬಿಟ್ಟೆ ಕುಡೀರಿ. ಸೊ ಹಾಗೆ ನಿಮಗೆ ಇಷ್ಟ ಆಗಲ್ಲ. ಅದಾದಮೇಲೆ ಇನ್ನು ನನಗೆ ದೋಸೆ ಕೂಡ ಮಾಡಿದೆ. ದೋಸೆ ಜೊತೆಗೆ ಇವತ್ತು ನೀರು ಚಟ್ನಿ ಮಾಡಿದೆ. ನೀರು ಚಟ್ನಿ ಅಂತೂ ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಮ್ಮ ಮನೇಲಿ ಸಖತ್ ಇಷ್ಟ. ಮೊದಲು ನಾನು ದೋಸೆ ಮಾಡಿದರೆ ಸಾಂಬಾರು ಮಾಡು ಅನ್ನೋರು. ಸಾಂಬಾರೆಲ್ಲ ಮಕ್ಳಿಗೂ ಇಷ್ಟ ಆಗಲ್ಲ ಅಂತ ನಾನು ಅಷ್ಟು ಮಾಡ್ತಾ ಇರಲಿಲ್ಲ. ಇವಾಗ ಈ ನೀರು ಚಟ್ನಿನ ಅನಿಗೆ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಆನಿ ಸಾಂಬಾರು ಕೇಳೋದೇ ಬಿಟ್ಬಿಟ್ಟವ್ರೆ. ಸೊ ಇದರಲ್ಲೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಆಗುತ್ತೆ ಈ ಚಟ್ನಿ. ಸೊ ನಾನು ನೀರು ಚಟ್ನಿ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಮನೆ ಹತ್ರ ಹೋಗ್ಬೇಕು, ನಮ್ಮ ಹೊಸ ಮನೆ ಹತ್ರ. ಹಾಗಾಗಿ ರೆಡಿ ಆಗಿದ್ದೀನಿ. ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಪಪ್ಪಾಯ ತಿಂದ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 12:30 ಆಗ್ತಾ ಇದೆ. ಸೊ ಇವಾಗ ಸ್ನ್ಯಾಕ್ಸಿಗೆ ಸೊ ನಾನು ಇವತ್ತು ಪಪ್ಪಾಯ ತಗೋತಾ ಇದ್ದೀನಿ. ತಿಂತಾ ಇದ್ದೀನಿ. ಪಪ್ಪಾಯ ಕುಡಿತಾರೆ ಯಾರಾದ್ರು? ಚೆಲ್ಲು, ಅದು ಎಷ್ಟು ಚೆಲ್ತೀಯ ನಾನು ನೋಡ್ತೀನಿ. ಚೆಲ್ಲು.
ನನ್ನ ಮಗ ಮನೇಲಿದ್ರೆ ಅಂತೂ ಸುಮ್ಮನೆ ಅಂತೂ ಇರಲ್ಲ. ನನಗೆ ಡಬ್ಬಲ್ ಕೆಲಸ ಕೊಟ್ಟಿರ್ತಾನೆ. ನಾನೊಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರೆ ಅವನೊಂದು ಕಡೆಯಿಂದ ಎಲ್ಲ ಗಲೀಜು ಮಾಡಿಟ್ಟಿರ್ತಾನೆ. ಸೊ ಅದಕ್ಕೇನೆ ನೀರೆಲ್ಲ ಚೆಲ್ತಾ ಇದ್ದ. ಸೊ ಅದನ್ನೇ ಹೇಳ್ತಾ ಇದ್ದೆ. ಅದಾದಮೇಲೆ ನಾನು ಒಂದು ಸ್ವಲ್ಪ ಪಪ್ಪಾಯ ತಿಂದ್ಕೊಂಡು ಮನೆ ಹತ್ರ ಬಂದವು. ಸೊ ಮನೆ ಹತ್ರ ಇದು ಸಂಪಿಗೆಲ್ಲ ಇದನ್ನು ಕವರ್ ಅಂದರೆ ಇದು ಇದು ಬರುತ್ತಲ್ವ, ಏನು ಅಂತ ಹೇಳಿ ಪ್ಲೇಟ್ ಸಮಥಿಂಗ್ ಏನೋ ಬರುತ್ತಲ್ಲ, ಅದನ್ನು ಹಾಕಿದ್ರು. ಸೊ ಅದನ್ನು ಅವ್ರಿಗೆ ತಂದು ಹಾಕೋದಕ್ಕೆ ಹೇಳಿ ಅಂತ ಹೇಳಿದರು. ಪೇ ಮಾಡಿದರು. ಅದೆಲ್ಲ ಬಂದ್ಬಿಟ್ಟು ನಮ್ಮ ಅಂಡರಲ್ಲೇ ಬರುತ್ತೆ, ಹಾಗಾಗಿ ತೊಗೊಂಡೋಗಿ ಹಾಕಿ ಅಂತ ಹೇಳಿದ್ರು. ತಂದು ಹಾಕಿದ್ರು. ಹಾಗೆಯೇ ಕೆಲಸ ಏನು ನಡೀತೈತೆ ಅಂತ ಕೂಡ 1 ವೀಕ್ ಆಗಿತ್ತು ಬಂದು ಮನೆ ಹತ್ರ. ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವು. ಸೊ ಏನು ನಡೀತೈತೆ ಅಂತ ನಾವು ಹೋಗಿದ್ದೀವಿ ಅಲ್ಲಿ, ಆದರೆ ಕೆಲಸ ಏನು ಬಂದೇ ಇರಲಿಲ್ಲ ಕೆಲಸಕ್ಕೆ ಯಾರೂ. ನನಗೆ ಫುಲ್ಲು ಬೇಜಾರಾಗೋಯ್ತು. ಸೊ ಇನ್ನು ಎಷ್ಟು ದಿನಕ್ಕೆ ಕೊಡ್ತಾರೆ ಈ ಮನೇನ, ಇನ್ನು ಇವಾಗಲೇ ಬಿಟ್ಕೊಡ್ತಾರೋ ಇಲ್ಲ ಅಂತ. ಏಕೆಂದರೆ ಆಲ್ರೆಡಿ ಅವರು ಜನವರಿಗೆ ಕೊಡಬೇಕಾಗಿತ್ತು ನಮಗೆ. ಆ್ಯಕ್ಚುಲಿ ಅವ್ರು ನಮಗೆ ಕೊಟ್ಟಿದ್ದು 1 ಇಯರ್ ಅಲ್ಲ. ಸೊ ಜನವರಿಗೆ ಲಾಸ್ಟ್ ಇಯರ್ ಜನವರಿಲಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಮನೇನ. ಈ ಇಯರ್ ಜನವರಿ 10 ಮಂತ್ಸ್ ಆರ್ 1 ಇಯರ್ ಅಂತ ಹೇಳಿದರು. ಸೊ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಇವಾಗ ಮಾರ್ಚ್ ಆದ್ರೂ ನಮಗೇನು ಕೊಡ್ತಾರೋ ಅನ್ನೋದೇ ಕನ್ಫರ್ಮ್ ಇಲ್ಲ. ಸೊ ನಾವು ಸುಮ್ಮನೆ ಏನಕ್ಕೆ ಅರ್ಜೆಂಟ್ ಮಾಡೋದು ಬೇಡ, ಚೆನ್ನಾಗಿ ಮಾಡಲಿ ವರ್ಕು ಅನ್ನೋದಕ್ಕೆ ಕಾರಣಕ್ಕೆ ಸುಮ್ಮನೆ ಇದ್ವು. ಸುಮ್ಮನೆ ಅವ್ರಿಗೆ ಏನಕ್ಕೆ ಪ್ರೆಷರ್ ಹಾಕೋದು ಬೇಡ ಅಂತ. ಅಲ್ಲಿ ನೋಡಿದ್ರೆ ಕೆಲಸನೇ ಕರೆಕ್ಟಾಗಿ ಅಂದರೆ ಒಂದಿನ ಕೆಲ್ಸಕ್ಕೆ ಮಾಡ್ತಾರೆ, ಒಂದಿನ ಬರಲ್ಲ, ಆ ಥರ ಇದೆ. ಸೊ ಅದರಿಂದ ಬೇಜಾರಾಗೋಯ್ತು. ಆಮೇಲೆ ಒಂದಷ್ಟು ಕೆಲಸದ್ದು ಡಿಲೇ ಕೂಡ ಅದ್ರ ಜೊತೆಗೆ ಒಂದೊಂದು ಕೆಲಸ ಕೂಡ ಕರೆಕ್ಟಾಗಿ ಆಗಿರಲಿಲ್ಲ. ಸೊ ಎಲ್ಲ ಹಾಗೇ ನಾವು ಏನೇನು ಆಗಬೇಕು ಅನ್ನೋದನ್ನು ಇವಾಗ ಏಕೆಂದರೆ ಫೈನಲ್ಲು, ಹಾಗಾಗಿ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಇನ್ನೂ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ನೋಟ್ ಮಾಡಿಕೊಂಡ್ವು. ಅಂದರೆ ಫೋಟೋ ತೊಗೊಂಡು ಸೊ ಎಲ್ಲೆಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡ್ವು ನಾವು. ಹಾಗಾಗಿನೇ ಮನೆ ಹತ್ರ ಹೋಗಿದ್ದಿವತ್ತು. ಸೊ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಬಿಡೋಣ. ಇನ್ನು ಸ್ಯಾಟರ್ಡೆ ಸಂಡೇ ನೋಡ್ಕೊಳ್ಳೋದಕ್ಕಾಗತ್ತೆ, ಕರೆಸ್ಬಿಟ್ಟು ಮಾಡಿಸೋದಕ್ಕಾಗತ್ತೆ ಅಂದ್ಬಿಟ್ಟು ಫಸ್ಟು ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡ್ವಿ. ಇನ್ನು ನನಗೆ ಕಷ್ಟಪಟ್ಟು ಎಲ್ಲ ಕವರೆಲ್ಲ ಹಾಕಿದ್ದೆ, ಅವರೆಲ್ಲ ಕಿತ್ತಾಕಿದ್ರು. ಆ್ಯಕ್ಚುಲಿ ಡೋರು ಕೂಡ ನಾವು ಫಸ್ಟೇ ಫಿಕ್ಸ್ ಮಾಡಿಸ್ಬಾರ್ದಾಗಿತ್ತು. ಸೊ ಅವರೇನಂದರೆ ಅವರು ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ತೋರಿಸ್ಬೇಕಲ್ವಾ. ಸೊ ಈ ಥರ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ಡೋರೆಲ್ಲ ಫಸ್ಟೇ ಫಿಕ್ಸ್ ಮಾಡಿಸ್ಬಿಟ್ರು. ಸೊ ಇವಾಗ ಏನಾಗ್ತಾಯಿದೆ ಅಂದರೆ ಡೋರು ಏನಾದರೂ ತಗೋಗು ಅಂದಾಗೆಲ್ಲ ಟಚ್ ಆಗಿ ಸೊ ಅದೆಲ್ಲ ಒಂಥರ ಮಾರ್ಕ್ ಆಗುತ್ತೆ. ಸೊ ನಾವು ಈ ಮೇನ್ ಡೋರೆಲ್ಲ ಆದರೆ ನಾವು ಪಾಲಿಷ್ ಮಾಡಿಸ್ಕೋಬೋದು. ಆದರೆ ಈ ಡೋರ್ಗಳೆಲ್ಲ ರೆಡಿಮೇಡ್ ಆಗಿರೋದ್ರಿಂದ ಈ ಥರ ಪಾಲಿಷ್ ಮಾಡಿಸ್ಕೊಳ್ಳೋಕ್ಕೆ ಏನೂ ಆಗಲ್ಲ. ಸೊ ಅದನ್ನೇ ಹೇಳ್ತಾ ಇದ್ದೆ, ಈ ಡೋರೆಲ್ಲ ಇವಾಗ ಫಿಕ್ಸ್ ಮಾಡಿಸಿದೆ ದೊಡ್ಡ ಪ್ರಾಬ್ಲಮ್, ಎಲ್ಲ ಮಾಡಿಸ್ಬಾರ್ದಾಗಿತ್ತು, ಆಮೇಲಿಂದ ಮಾಡಿಸ್ಕೊಂಡಿದ್ರೆ ಆಗ್ತಾಯಿತ್ತು ಅಂತ. ಸೊ ಎಲ್ಲ ಹಾಗೆ ಚೆಕ್ ಮಾಡಿಕೊಂಡು ಏನೇನು ಮಾಡಿಸ್ಬೇಕು ಅಂತ ನೋಡಿಕೊಂಡ್ವು. ಅದಾದಮೇಲೆ ನಾನು ಏನಾದರೂ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇದರಲ್ಲಿ ಬಾತ್ರೂಮಲ್ಲಿ ಈ ಥರ ಸ್ಟ್ಯಾಂಡನ್ನ ಇಡಿಸಿ ಅಂತ ಹೇಳಿದೆ. ಯಾಕೆಂದರೆ ಇವಾಗ ನಮ್ಮ ಮನೇಲಿ ಇದೆ, ಹಾಗಾಗಿ ಇದೆ ಅದೇ ಥರದ್ದು ಕೊಡ್ಸನ್ನಿ ಅಂತ ಹೇಳಿದೆ. ಇದನ್ನು ನಾವೇ ಕೊಡಿಸಿದ್ವು. ನಿಮಗೆ ನಾನು ಆಲ್ರೆಡಿ ಒಂದು ಪ್ಲೇಸ್ನ ತೋರಿಸಿದ್ದೆ, ಸೊ ಇಲ್ಲೇ ಬರಲಿ ಅಂತ. ಆದರೆ ಅವ್ರು ನೋಡಿದ್ರೆ ಫುಲ್ಲು ಕೆಳಗಡೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ಅಲ್ಲಿ ಸಿಂಕ್ ಕೂಡ ಬರುತ್ತೆ ನಮ್ಮದು. ಸೊ ಒಂದು ಹ್ಯಾಂಡ್ ವಾಶದು ಚಿಕ್ಕ ಸಿಂಕ್ ಕೂಡ ಬರುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ತಲೆ ಕೂಡ ಟಚ್ ಆಗಿದೆ. ಸೊ ಅದನ್ನೇ ಹೇಳ್ತಾ ಇದ್ದೆ, ಇಲ್ಲಿ ನಿಂತ್ಕೊಂಡ್ರೆ ತಲೆ ಎಲ್ಲ ಟಚ್ ಆಗುತ್ತಲ್ಲನೇ ಅಂತ. ಇನ್ನು ಬಾತ್ರೂಮಲ್ಲೆಲ್ಲ ವಿಂಡೋ ಗ್ರಿಲ್ಗೆಲ್ಲ ಇದಾಕಬೇಕು, ಪೇಂಟ್ ಮಾಡಬೇಕಾಗಿತ್ತು. ಸೊ ಅದು ಕೂಡ ಮಾಡಿರಲಿಲ್ಲ. ಇನ್ನು ಬಾತ್ರೂಮ್ಗೆಲ್ಲ ಪೆಂಡಿಂಗ್ ಇತ್ತು. ಏಕೆಂದರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ವಿಂಡೋ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಅದಕ್ಕೆಲ್ಲ ಪೇಂಟ್ ಆಗಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಹಾಗೆ ಅದನ್ನೆಲ್ಲ ನಮ್ಮ ಸೈಟ್ ಇಂಜಿನಿಯರ್ ಹತ್ರ ಡಿಸ್ಕಸ್ ಕೂಡ ಮಾಡಿ ಸೊ ಇದೆಲ್ಲ ವರ್ಕ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಇನ್ಫಾರ್ಮ್ ಮಾಡಿದ್ವು. ಅದರಿಂದನೇ ಅಷ್ಟು ಜಾಸ್ತಿ ಗಾಳಿ ಬರುತ್ತೆ, ಫುಲ್ ಕೂಲಾಗಿರುತ್ತೆ. ತೆಗ್ಸಿಲ್ಲ ಆದರೆ ನೋಡು, ಈ ಚೇರ್ ಹಾಕೊಂಡು ಕುತ್ಕೊಂಡ್ರೆ ಒಳ್ಳೆ ಗಾಳಿ ಬರುತ್ತೆ. ಹಾಗೆ ಬರೋದೆಲ್ಲ ಆ್ಯಕ್ಚುಲಿ ಮನೆ ಮುಂದೆ ಇರೋ ಹೊಂಗೆ ಮರನ ತೆಗೆಸ್ಬೇಕು ಅಂತ. ಯಾಕೆಂದರೆ ಅಲ್ಲಿ ಏನಾದರೂ ಕಾರನ್ನ ತೊಗೊಂಡ್ರೆ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆಲ್ಲ ಆಗೋದಿಲ್ಲ ಅಂತ ಅದನ್ನು ತೆಗೆಸ್ಬೇಕು ಅಂದರು. ಅದಕ್ಕೆ ಹೇಳ್ತಾ ಇದ್ದೆ, ಇಲ್ಲಿ ಆರಾಮಾಗಿ ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ, ಇರಲಿ ಅಂತ. ಹೊಂಗೆ ಮರ ಗೊತ್ತಲ್ವ ಎಷ್ಟು ಚೆನ್ನಾಗಿ ತಂಪಾದ ಗಾಳಿ ಸಿಗುತ್ತೆ, ಹಾಗಾಗಿ ಇರಲಿ ಅಂತ ಹೇಳಿದೆ. ಇನ್ನು ಅಲ್ಲಿಂದ ಹೊರಡ್ಬೇಕಾದ್ರೆ ಸೊ ಅಲ್ಲೇ ಒಂದು ಬೇಕ್ರಿ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಅಂದರೆ ಈ ಕುರ್ಕುಲ್ ತಿಂಡಿಗಳೆಲ್ಲ ಮಕ್ಕಳಿಗೆ ಅಂದ್ಬಿಟ್ಟು ಅಲ್ಲಿ ರಸ್ಕು ಹಾಗೆಯೇ ಕೊಬ್ಬರಿ ಬಿಸ್ಕೆಟ್ ಎಲ್ಲ ಅವರೇ ಮಾಡ್ತಾರೆ. ಹಾಗಾಗಿ ಅದನ್ನೆಲ್ಲ
ತೊಗೊಬಂದೆ. ಇನ್ನು ನಾನು ಅಲ್ಲಿಂದ ಬಂದಮೇಲೆ ನಾನಿವತ್ತು ಮಧ್ಯಾಹ್ನಕ್ಕೆ ಇಡ್ಲಿನ ತೊಗೊಂಡೆ. ಇಡ್ಲಿ ಹಾಗೆ ಚಟ್ನಿ ತೊಗೊಂಡೆ. ಅಷ್ಟೊತ್ತಿಗೆ ಕ್ಯೂಟಿ ಮಜ್ಜಿಗೆ ಕೂಡ ಮಾಡಿದ್ರು. ಕ್ಯೂಟಿ ಮಜ್ಜಿಗೆ ಮಾಡ್ಕೊಟ್ಟಿದ್ದಾಳೆ. ಸೌತೆಕಾಯಿ, ಆನಿಯನ್ನು, ಕೊತ್ತಂಬರಿ ಹಾಕಿ ಟೇಸ್ಟ್ ಮಾಡ್ದ. ಅದ್ರೊಳಗಡೆ ಒಂದು ಐಸ್ ಕ್ಯೂಬ್ ಬೇರೆ ಹಾಕ್ಬಿಟ್ಟವಳೆ. ಚೆನ್ನಾಗಿದೆ, ಸೂಪರ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಪಪ್ಪ. ಅವ್ರ ಪಪ್ಪಂಗೆ ಈ ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ಜ್ಯೂಸ್ ಕೊಟ್ರೆ ಸಾಕು, ಊಟ ಗೀಟ ಏನು ಬೇಡ. ಇನ್ನೀ ಬೇಸಿಗೆ ಇವಾಗ ತಾನೇ ಸ್ಟಾರ್ಟ್ ಆಗಿದೆ. ಅಷ್ಟೊತ್ತಿಗೆ ಸಖತ್ ಹೆವಿ ಬಿಸಿಲಿದೆ ಬ್ಯಾಂಗ್ಳೂರಲ್ಲಿ. ಸೊ ಈ ಬಿಸಿಲಿಗೆ ಎಷ್ಟು ಬಾಯಾರಿಕೆ ಆಗುತ್ತೆ ಅಂದರೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಅಷ್ಟು ಅನಿಸುತ್ತೆ. ಅದಾದಮೇಲೆ ಊಟದಕ್ಕಿಂತ ಹೆಚ್ಚಾಗಿ ನಾವು ಜಾಸ್ತಿ ವಾಟರು ಮತ್ತು ಈ ಮಜ್ಜಿಗೆ ಇರ್ಬೋದು, ಈ ಜ್ಯೂಸಸ್ಗಳ ಮೇಲೇ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಅಷ್ಟೊಂದು ಊಟ ಎಲ್ಲ ಸೇರಲ್ಲ. ಸೊ ಇನ್ನು ಅದಾದಮೇಲೆ ನಾನು ಜಿಮ್ಮಿಗೆ ಕೂಡ ಹೋದೆ ಸಂಜೆ. ಸೊ ಇವತ್ತು ನಂದು ವರ್ಕೌಟ್ ಬಂದುಬಿಟ್ಟು ಟ್ರೈಸಿಪ್ಸ್ ಇತ್ತು. ಟ್ರೈಸಿಪ್ಸ್ ವರ್ಕೌಟ್ನ ಮಾಡಿ ಅದಾದಮೇಲೆ ಸೈಡ್ಸ್ ವರ್ಕೌಟ್ನ ಮಾಡ್ತಾಯಿದ್ದೆ. ಸೈಡ್ಸಿಗೆ ನ್ಯೂ ವೇರಿಯನ್ಸ್ ವರ್ಕೌಟ್ ಕೂಡ ಹೇಳ್ಕೊಟ್ಟಿದ್ರು. ಸೊ ನಾನು ನ್ಯೂ ವೇರಿಯನ್ಸ್ ಏನಾದರೂ ವರ್ಕೌಟ್ ಮಾಡಿದ್ರೆ ಸೊ ಅದು ನೆನಪಲ್ಲಿ ಇರಲಿ ಅಂತ ವೀಡಿಯೋ ಕೂಡ ಮಾಡಿಟ್ಕೊತೀನಿ. ಯಾಕೆಂದರೆ ನೆಕ್ಸ್ಟ್ 1 ವೀಕ್ ಕಂಪ್ಲೀಟಾಗಿ ಎಲ್ಲ ಅವ್ರು ಹೇಳ್ಕೊಡ್ತಾರೆ ನಮ್ಮ ಮಾಸ್ಟರು. ಸೊ ಈ ನೆಕ್ಸ್ಟ್ ನಾನು ಮಾಡ್ಬೇಕಾದ್ರೆ ನೆನಪಿರಲಿ ಅಂದ್ಬಿಟ್ಟು ಕೆಲವೊಂದೊಂದು ವೀಡಿಯೋ ಕೂಡ ಮಾಡ್ಕೊತೀನಿ. ಅದಾದಮೇಲೆ ಮಾನಿಟರಿ ಒಂದು ಸೆಲ್ಫಿನ ತೊಗೊಂಡು ಸೊ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮನೆಗೆ ಬಂದು ಇನ್ನು ಪಪ್ಪಾಯನ ತಿಂದೆ. ಆಲ್ರೆಡಿ ನಾನು ಸಂಜೆ ಬಂದು ಇಡ್ಲಿನ ತಿಂದಿದ್ದೆ. ಅದ್ರ ಜೊತೆ ಇಡ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು 3 ಇಡ್ಲಿ ತಿಂದ್ಬಿಟ್ಟಿದ್ದೆ. ಹಾಗಾಗಿ ಸಾಕು ಅಂದ್ಬಿಟ್ಟು ಪಪ್ಪಾಯನ ತೊಗೊಂಡೆ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದು ಬಾಸುಗೆಲ್ಲ ತಿನ್ನಿಸಿ ಇವಾಗ ನನ್ನ ದಿನದ ಲಾಸ್ಟ್ ಮೀಲ್ಗೆ ನಾನಿವತ್ತು ಪಪ್ಪಾಯನ ತೊಗೊತಾ ಇದ್ದೀನಿ. ಸೊ ಮನೆ ಹತ್ರ, ನಾವು ಹೊಸ ಮನೆ ಹತ್ರ ಹೋಗಿದ್ವಲ್ಲ, ಅಲ್ಲಿಂದ ಬಂದು ಲೇಟಾಗಿ ನಾನು ಊಟ ಮಾಡಿದೆ. ಸೊ ಆಲ್ಮೋಸ್ಟ್ ನಾನು ಊಟ ಮಾಡೋ ಅಷ್ಟೊತ್ತಿಗೆ ಒಂದು 3:30 ಆಗಿತ್ತು. ನಾವು ಅಲ್ಲಿ 3:30 4 o'clock ಆಗಿತ್ತು ನಾವು ಬರೋ ಅಷ್ಟಲ್ಲಿಗೆ. ಸೊ ಮಜ್ಜಿಗೆ ಕುಡಿದು ಏನು ತಿಂದೆ ಇಡ್ಲಿ ತಿಂದಲ್ವಾ, ಅದು ಸ್ವಲ್ಪ ಹೊಟ್ಟೆ ಎಲ್ಲ ಫುಲ್ ಅಂದಂಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವಾಗ ಪಪ್ಪಾಯನೇ ತಿಂತಾ ಇದ್ದೀನಿ. ಮತ್ತು ಇವಾಗ ಏನು ಮಾಡ್ಕೊಳ್ಳೋಷ್ಟು ಎನರ್ಜಿ ಕೂಡ ಇಲ್ಲ, ಸ್ವಲ್ಪ ಟಯರ್ಡ್ ಕೂಡ ಆಗ್ತಾ ಇದೆ. ಹಾಗಾಗಿ ಇದನ್ನೇ ಇವತ್ತು ದಿನದ ಲಾಸ್ಟ್ ಮೀಲ್ಗೆ ತೊಗೊತಾ ಇದ್ದೀನಿ. ಪಪ್ಪಾಯ ಇತ್ತು, ಫ್ರೆಶ್ ಆಗಿ ಮಧ್ಯಾಹ್ನ ಕಟ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಇದನ್ನೇ ಇವಾಗ ಡಿನ್ನರ್ ಆಗಿ ತೊಗೊತಾ ಇದ್ದೀನಿ. ಸೊ ಇವಾಗ ಪ್ರೋಟೀನ್ ಇಂಟೆಕ್ ನಾನು ಏನು ತೊಗೊತಾ ಇಲ್ಲ. ಸೊ ಇವಾಗ ಕ್ಯೂಟಿ ಎಲ್ಲ ಮಲ್ಕೊಂಡಿದ್ದಾರೆ. ನಾಳೆ ಅವರು ಬೇಗ 4 o'clockಗೆ ಎದ್ದೇಳ್ತಾ ಇದ್ದಾರಲ್ಲ, ಹಾಗಾಗಿ ಅವಳು ಆಲ್ರೆಡಿ ಮಲ್ಕೊಂಡಿದ್ದಾಳೆ. ಬಾಸು ಮಧ್ಯಾಹ್ನ ನಿದ್ದೆ ಮಾಡಿದ್ದೆ, ಹಾಗಾಗಿ ಅವನು ಇಲ್ಲೇ ಓಡಾಡ್ಕೊಂಡಿದ್ದಾನೆ. ಅವನಿಗೂ ಕೂಡ ಸೊ ಊಟ ಮಾಡಿಸ್ದೆ. ಇನ್ನು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಬೇಕು ಇವತ್ತು. ಸೊ ಇವತ್ತು ನನ್ನ ಮನೇಲಿ ಇರಲಿಲ್ವಲ್ಲ, ಸೊ ಅಲ್ಲಿ ಮನೆ ಹತ್ರ ಹೋಗಿದ್ನಲ್ಲ, ಮನೆಯೆಲ್ಲ ಫುಲ್ ಅರ್ಗಿಟ್ಟಿದ್ರು ನನ್ನ ಮಕ್ಕಳು. ಏನು ಮಾಡ್ತಾರೆ ಅಂದರೆ ಫುಲ್ಲು ಪಾತ್ರೆ ಡ್ರೈಯರಲ್ಲಿರೋವೆಲ್ಲ ತೆಗೆದು ಸಿಂಕಲ್ಲಿ ಹಾಕಿರ್ತಾರೆ. ಹಾಗಾಗಿ ಜಾಸ್ತಿ ಪಾತ್ರೆ ಕೂಡ ಇದೆ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸೊ ಮಲ್ಕೊಬೇಕು. ಫಸ್ಟು ನನ್ನ ದಿನದ ಲಾಸ್ಟ್ ಮೀಲ್ನ ತಿನ್ನೋಣ. ಪಾತ್ರೆಗಳಂತೂ ಫುಲ್ ಒಂದು ಸಿಂಕ್ ತುಂಬಿತ್ತು. 1-2 ದಿನದಿಂದ ಪಾತ್ರೆ ತೊಳೆದಿಲ್ವೇನೋ ಅನ್ನೋ ಥರ ಅಷ್ಟು ಪಾತ್ರೆಗಳನ್ನ ತುಂಬಿಸಿಟ್ಟಿರು ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ. ಸೊ ನಮ್ಮನೇಲಿ ಹೇಗೆ ಅಂದರೆ ಒಂದು ಲೋಟ ನೀರು ಕುಡಿಲಿ ತೆಗೆದು ನಮ್ಮ ಬಾಸು ಎತ್ತಿ ಸಿಂಕ್ ಒಳಗಡೆ ಬಿಸಾಕ್ತಾ ಇರ್ತಾನೆ. ಅದ್ರ ಜೊತೆಗೆ ಅವನಿಗೆ ಆಟ ಆಡೋಕ್ಕೂ ಕೂಡ ಅವನು ಆಟಾಡೋ ಸಾಮಾನು ತೊಗೊಳಲ್ಲ, ಬರೀ ಪಾತ್ರೆ ತೊಗೊಂಡೆ ಅವನು ಆಟಾಡೋದು. ಬರೀ ನೀರು ತುಂಬಿಸೋದಂತೆ, ಆ ಕಡೆ ಈ ಕಡೆ ಮಣ್ಣು ತುಂಬಕ್ಕಂತೆ ಅಂತ ಬರೋ ಪಾತ್ರೆ ಎಲ್ಲನೂ ಗಲೀಜು ಮಾಡಿ ಇಟ್ಟಿರ್ತಾನೆ. ಸೊ ನೈಟ್ ಟೈಮ್ ಅವ್ನು ಗಲೀಜು ಮಾಡಿರೋ ಒಂದಷ್ಟು ಪಾತ್ರೆ ಇರುತ್ತೆ ನನಗೆ ತೊಳೆಯೋ ಅಷ್ಟೊತ್ತಿಗೆ. ಇನ್ನು ತೊಳೆದು ಅವನ್ನೆಲ್ಲ ಹಾಗೇನೆ ಕಿಚನೆಲ್ಲ ಕ್ಲೀನ್ ಮಾಡಿದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.